ವಾವ್. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ 14ನೇ ವರ್ಷದ ಪ್ರೀತಿಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾವುದೇ ರೀತಿಯ ಆಡಂಬರ ಇಲ್ಲದೆ ಸಿಂಪಲ್ಲಾಗಿ ಮನೆಯಲ್ಲಿ ನಮ್ಗೆ ಹೇಗೆ ಬೇಕೋ ಹಾಗೆ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಈ 14 ವರ್ಷಗಳು ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಷ್ಟೇ ದುಃಖ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕೋಪ ಇರಲಿ, ಅದನ್ನೆಲ್ಲ ಮೀರಿಸುವಂತಹ ಪ್ರೀತಿ ನಮ್ಮಲ್ಲಿತ್ತು. ಸೊ ಹಾಗಾಗಿ ಈ 14 ವರ್ಷಗಳು ನಾವು ಆ ಪ್ರೀತಿಯ ಒಂದು ಪ್ರೀತಿ ಇರೋದ್ರಿಂದ ಇವತ್ತಿಗೂ ಕೂಡ ಸಂತೋಷವಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಥ್ಯಾಂಕ್ಸ್ ನಾವು ಅಪ್ಪ ಅಮ್ಮಗೆ ಹೇಳಲೇಬೇಕು. ಯಾಕಂದರೆ ನಾವು ಪ್ರೀತಿ ಮಾಡಿರ್ತೀವಿ, ಆದರೆ ಆ ಪ್ರೀತಿಯನ್ನು ಒಪ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಆ ವಿಚಾರದಲ್ಲಿ ನಾವು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಒಂದು ಪ್ರೀತಿಗೆ ಯಾವುದೇ ರೀತಿ ಅಡಚಣೆ ಮಾಡದೆ ನೀವು ಸುಖವಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಸೊ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಲೇಬೇಕು. ಆದರೆ ಕೆಲವು ಜನಗಳು ತುಂಬ ರೀತಿ ಮಾತಾಡಿದ್ರು. ಆದರೆ ನಾವಿವತ್ತು ಅದನ್ನೆಲ್ಲ ಮೀರಿ ಬೆಳೆದಿದ್ದೀವಿ. ಅದಕ್ಕೆ ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ, ಖುಷಿ ಇದೆ. ಪ್ರತಿ ವಿಚಾರದಲ್ಲೂ ಕೂಡ ಒಬ್ರನ್ನ ಒಬ್ಬರು ಬಿಟ್ಕೊಟ್ಟಿಲ್ಲ. ಒಬ್ರಿಗೆ ಒಬ್ಬರು ಹೆಗಲಾಗಿ ನಾವು ಜೀವನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ನಿಜವಾಗ್ಲೂ ಒಂದು ಪ್ರೀತಿಗಿರುವಂತಹ ಶಕ್ತಿ ಅಂತ ಹೇಳ್ಬೋದು. ಅದಾದಮೇಲೆ ಇವತ್ತು ಈ 14 ವರ್ಷಗಳು ನಿಜವಾಗ್ಲೂ ನಮ್ಮ ಮದುವೆ ಆಗಿ 9 ವರ್ಷ ಆಗ್ತಾಯಿದೆ. ಆದರೆ ನಮ್ಮ ಪ್ರೀತಿಗೆ 14 ವರ್ಷಗಳು ತುಂಬಿದೆ. ಸೀರಿಯಸ್ಲಿ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಸಂತೋಷವಾಗಿ ನಾವು ಜೀವನವನ್ನು ಮಾಡಿದ್ದೀವಿ, ಎಸ್ಪೆಷಲಿ ನಮ್ಮ ಮನೆಯವರು. ಸೊ ನನ್ನನ್ನು ಇವತ್ತಿಗೂ ಕೂಡ ಈ 14 ವರ್ಷಗಳಲ್ಲಿ ಇವತ್ತಿಗೂ ಕೂಡ ನನ್ನನ್ನು ಮಗು ರೀತಿಯೇ ನೋಡ್ಕೋತಾ ಇದ್ದಾರೆ. ಸೀರಿಯಸ್ಲಿ ನಾನು ಅವರಿಗೆ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಾವು ಅಪ್ಪ ಅಮ್ಮನ ಬಿಟ್ಟು ಇವರನ್ನು ನಂಬಿ ಬಂದಿರ್ತೀವಿ. ಸೊ ನಮ್ಮನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನು ಅವರು ಹೊತ್ತಿರ್ತಾರೆ. ಸೊ ಆ ಜವಾಬ್ದಾರಿಯನ್ನು ನಮ್ಮ ಮನೆಯವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇಂಥ ಗಂಡ ಸಿಗೋದಕ್ಕೆ ಪುಣ್ಯ ಮಾಡಿದವ್ರಿಗೆ ಮಾತ್ರ ಇಂಥ ಗಂಡ ಸಿಗೋದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಟ್ಟಿನಲ್ಲಿ ನಾನಂತೂ ನನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಇದೇ ರೀತಿ ಮುಂದೆನೂ ಕೂಡ ದೇವರು ನನ್ನನ್ನು ಸಂತೋಷವಾಗಿಟ್ಟಿರಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ದೇವರಿಗೆ ಒಂದು ಮನಸಾರೆ ಆಶೀರ್ವಾದ ಮಾಡು ಅಂತ ಬೇಡಿಕೊಂಡು ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ನಮ್ಮ ಮನೆಯವ್ರಿಗೂ ಕೂಡ ನನ್ನನ್ನು ಇಷ್ಟು ದಿನ ತುಂಬ ಖುಷಿಯಲ್ಲಿ ನನ್ನನ್ನು ಜೋಪಾನ ಮಾಡಿರೋದಕ್ಕೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು ಸೋ ಮಚ್. ತೆಗಿಲ್ಲ? ನಿಜ ಆಗ್ತದೆ. ಆಗ್ತೈತೆ. ಹಾಲು ಕಟ್ನೆ ಮಾಡಿದ್ರು ಪಾಪು. ಏನು ಕೊಡು? ಕ್ರೀಮ್ ಬೇಡಮ್ಮ. ಥ್ಯಾಂಕ್ ಯು, ಲವ್ ಯು ಟು. ಅದು ಕ್ರೀಮ್ ಬೇಡ. ಇಲ್ಲ ತಗೋ. ಇಲ್ಲ ತಿನ್ನಿಸ್ತೀನಿ ಮಗನಿಗೆ. ಇಲ್ಲಿ ತಿನ್ನಮ್ಮ. ಇಲ್ಲಿ ಯಾಕೆ ತಿನ್ನಿಸ್ತೀನಿ? ನೀನು ತಿನ್ಸಮ್ಮ. ಅಮ್ಮ ಅಮ್ಮ ನಾನು ಇಬ್ಬರು ತಿನ್ನಿಸ್ತೀನಿ. ಅವನೇ ತಿಂತಾನಂತ ತಿನ್ನು. ಚೆನ್ನಾಯ್ತಾ? ಖುಷಿ ಆಯ್ತಾ? ಸ್ವಲ್ಪ ಜಾಸ್ತಿ ಜಾಸ್ತಿ ಖುಷಿ ಆಯ್ತಾ? ಐ ಕಾಂಟ್ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು.
ಸ್ವಲ್ಪ ಹೊತ್ತು ತಗೋಣ ತಗೋಣ ಹೌದಾ ಇದೆಲ್ಲ ಬರೋಂತೆಗೆ ನೀಟಾಗಿ. ಒಟ್ಟಿನಲ್ಲಿ ನಾನಂತೂ ಇವತ್ತು ತುಂಬ ಸಂತೋಷವಾಗಿ ನನ್ನ 14ನೇ ವರ್ಷದ ಪ್ರೀತಿಯ ದಿನವನ್ನು ಸೆಲೆಬ್ರೇಟ್ ಮಾಡಿದೆ. ತುಂಬಾ ಖುಷಿ ಆಯಿತು. ಸೊ ನಿಮ್ಮಲ್ಲೂ ಕೂಡ ಯಾರಾದರೂ ಪ್ರೇಮಿಗಳಿದ್ದರೆ ಪ್ರತಿದಿನ ಪ್ರೀತಿ ಮಾಡಿ, ಪ್ರತಿದಿನ ಖುಷಿಯಾಗಿರಿ ಅಂತ ಕೇಳ್ಕೊತಾ ನಾನಂತೂ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ಇದ್ದೀನಿ. ಇದೇ ರೀತಿ ಮುಂದೆನೂ ಕೂಡ ಇರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.